ಇದು ಡಿಟರ್ಮಿನೆಂಟ್ಸ್ ಪಾರ್ಟ್ 5. ಹಿಂದಿನ ವಿಡಿಯೋಗಳಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಮತ್ತು ಅದರ ಮೇಲಿನ ಕೆಲವು ಪ್ರಾಬ್ಲಮ್ಸ್ಗಳನ್ನು ತೆಗೆದುಕೊಂಡು ಚರ್ಚೆ ಮಾಡಿದ್ವಿ. ಇವತ್ತು ಮುಂದುವರೆದ ಭಾಗವಾಗಿ ಇನ್ನೂ ಹಲವು ರೀತಿಯ ಪ್ರಾಬ್ಲಮ್ಸ್ಗಳನ್ನು ನಾವು ತೆಗೆದುಕೊಳ್ಳೋಣ. ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅನ್ನು ಬಳಸಿಕೊಂಡು ಎವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಅನ್ನೋದು ನಮಗೆ ಈಗ ಮುಖ್ಯವಾಗಿ ಬೇಕಾಗಿದೆ. ಸೊ ಅದರ ಬಗ್ಗೆ ಪ್ರಾಪರ್ಟೀಸ್ ಅನ್ನು ತಿಳಿದುಕೊಳ್ತಾ ಮತ್ತು ಆಪರೇಷನ್ಸ್ಗಳನ್ನು ಯಾವ್ಯಾವ ರೀತಿಯ ಆಪರೇಷನ್ಸ್ ಅನ್ನು ಬಳಸಿಕೊಂಡು ನಾವು ಡಿಟರ್ಮಿನೆಂಟ್ಸ್ ಅನ್ನು ಎವ್ಯಾಲ್ಯೂಯೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ತಾ ಮತ್ತು ಈ ಪ್ರಾಬ್ಲಮ್ಸ್ಗಳನ್ನು ತೆಗೆದುಕೊಂಡು ವರ್ಕೌಟ್ ಮಾಡ್ತಾ ಹೋಗೋಣ. ಇಲ್ಲಿ ಈ ಪ್ರಾಬ್ಲಮ್ ಇದೆ ನೋಡಿ, ಇಲ್ಲಿ ಶೋ ದಟ್ ಡಿಟರ್ಮಿನೆಂಟ್ ಆಫ್ a minus b minus c 2a 2a 2b b minus c minus a 2b 2c 2c c minus a minus b equals a plus b plus c whole cube. ಸೊ ಈಗ ನಾವು ಈ ಪ್ರಾಬ್ಲಮ್ಸ್ ಅನ್ನು ತೆಗೆದುಕೊಂಡಾಗ ನಾವು ಮುಖ್ಯವಾಗಿ ನಮಗೆ ಕಾಮನ್ ಫ್ಯಾಕ್ಟರ್ ಯಾವುದಾದ್ರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕು. ಇಲ್ಲಿ ಅಂದರೆ ಬೈ ಮೇಕಿಂಗ್ ಸಮ್ ಆಪರೇಷನ್ಸ್ ಕ್ಯಾನ್ ವಿ ಗೆಟ್ ಎ ಕಾಮನ್ ಫ್ಯಾಕ್ಟರ್ ಅಂತ. ಈಗ ನಾನು ಈ ಥರ ಈಗ ಒಂದು ಕಾಲಮ್ 1ಗೆ ಈಗ ನೋಡಿ ರೋ 1ಗೆ ನಾನು ರೋ 1 ಪ್ಲಸ್ ರೋ 2 ಪ್ಲಸ್ ರೋ 3 ಅಂದರೆ ಈ ರೋ 2 ಅನ್ನು ಮತ್ತು ರೋ 3 ಅನ್ನು ರೋ 1ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೇಕಿಲ್ಲಿ ಆ್ಯಕ್ಚುಲಿ ಈಗ ಅಥವಾ ನಾವು ಹೀಗೂ ಮಾಡ್ಬೋದು, ಕಾಲಮ್ 1ಗೆ ನಾವು ಕಾಲಮ್ 1 ಕಾಲಮ್ 2 ಕಾಲಮ್ 3 ಅನ್ನು ಆ್ಯಡ್ ಮಾಡ್ಬೋದು. ಅಂದರೆ ಕಾಲಮ್ 2 ಕಾಲಮ್ 3 ಅನ್ನು ಕಾಲಮ್ 1ಗೆ ಆ್ಯಡ್ ಮಾಡೋದ್ರಿಂದ ಹೀಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಆ್ಯಡ್ ಮಾಡೋದ್ರಿಂದ ಇನ್ನೊಂದು ರೋಗೆ ಅಥವಾ ಇನ್ನೊಂದು 2 ರೋ ಅನ್ನು ಅಥವಾ ಇನ್ನೊಂದು ಕಾಲಮ್ಗೆ 2 ಕಾಲಮ್ಸ್ ಅನ್ನು ಆ್ಯಡ್ ಮಾಡೋದ್ರಿಂದ ಕಾಮನ್ ಫ್ಯಾಕ್ಟರ್ ಸಿಗುತ್ತಾ ಅಂತ ನಾವು ಯೋಚನೆ ಮಾಡಬೇಕು. ಈಗ ಯು ಕ್ಯಾನ್ ಟ್ರೈ ಐದರ್ ದಿಸ್ ಒನ್ R1 R2 R3 ಆರ್ C1 C2 C3 ಎರಡನ್ನೂ ಕೂಡ ಪ್ರಯತ್ನ ಮಾಡಿ ನೋಡಬೇಕು. ಇಲ್ಲಿ ನಾವು R1ಗೆ R2 ಮತ್ತು R3 ಅನ್ನು ಆ್ಯಡ್ ಮಾಡಿದಾಗ ಏನು ಸಿಗುತ್ತೆ ಅಂತ ನೋಡೋಣ. ಈಗ ದಿಸ್ ಡಿಟರ್ಮಿನೆಂಟ್ is equal to determinant of see a minus b minus c plus 2b plus 2c. Next 2a plus b minus c minus a plus 2c. ಈಗ ನಾನು ಏನು ಮಾಡ್ತಾ ಇದ್ದೀನಿ, R2 ಮತ್ತು R3 ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 2aಗೆ R1ಗೆ ಇದು R1 ಇದೆ, R2 ಮತ್ತು R3 ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 2b plus c minus a minus b. Now write the remaining terms as it is. R1 ಮಾತ್ರ ಚೇಂಜ್ ಆಗ್ತಾ ಇದೆ. b minus c minus a and 2b 2c 2c c minus a minus b. ಈಗ ಸಿಂಪ್ಲಿಫೈಯಿಂಗ್ ದಿ ಡಿಟರ್ಮಿನೆಂಟ್, ಇದನ್ನು ಸಿಂಪ್ಲಿಫೈ ಮಾಡಿದಾಗ ಈಗ ನೋಡಿ, ಈಗ a is the term. now minus b plus 2b will be plus b and minus c plus 2c is plus c. a plus b plus c we are getting. ಸಿಂಪ್ಲಿಫೈ ಮಾಡಿ. ಹಾಗೆ ಇದನ್ನು ಕೂಡ 2a minus a is a and b ನೋಡಿ ಪ್ಲಸ್ b ಒಂದೇ ಟರ್ಮ್ ಇದೆ, ಟೇಕಿಂಗ್ b and minus c, this is minus c and plus 2c ಸಬ್ಟ್ರಾಕ್ಟ್ ಮಾಡಿದಾಗ ಪ್ಲಸ್ c ಬರುತ್ತೆ. ಸೊ ನೋಡಿ ನಮಗೆ ಫಸ್ಟ್ ರೋನಲ್ಲಿ a ಪ್ಲಸ್ b ಪ್ಲಸ್ ಅನ್ನುವಂಥ ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ ಈಗ ನಮಗೆ. ಸೊ ಹಾಗೆ ಇಲ್ಲಿ 2a minus a is a and 2b minus b is plus b plus c. So we are getting a plus b plus c as common factor. So now we have 2b, b minus c minus a, 2b and 2c, c minus a minus b.
ಸೊ ನಾವು ಈಗ ನಮಗೆ a ಪ್ಲಸ್ ಬಿ ಪ್ಲಸ್ ಸಿ ಕಾಮನ್ ಫ್ಯಾಕ್ಟರ್ ಫಸ್ಟ್ ರೋನಲ್ಲಿ ಇದೆ. ನಾವಿಲ್ಲಿ ಗಮನಿಸ್ಬೋದು a ಪ್ಲಸ್ ಬಿ ಪ್ಲಸ್ ಸಿ, a ಪ್ಲಸ್ ಬಿ ಪ್ಲಸ್ ಸಿ, a ಪ್ಲಸ್ ಬಿ ಪ್ಲಸ್ ಸಿ. ಅಕಾರ್ಡಿಂಗ್ ಟು ಅವರ್ ಕಾನ್ಸೆಪ್ಟ್, if there is any common factor in any row or column, that common factor can be taken outside the determinant. A plus b plus c. Now this is 1, 1, 1. So write the remaining elements to be b minus c minus a, 2b, 2c, 2c, c minus a minus b. ಈಗ ನಾವು ಈ ಡಿಟರ್ಮಿನೆಂಟ್ಸ್ ಅನ್ನು ನೋಡಬೇಕು. ನೋಡಿದಾಗ ಈಗ ಫಸ್ಟ್ ರೋ ಏನಿದೆ ದಟ್ ಈಸ್ 1, 1. ಈಗ ನಾವೇನು ಮಾಡ್ಬೋದು ಅಂತಂದರೆ, ಈಗ ಸೊ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ ಅನ್ನು 0 ಮಾಡ್ಕೋಬೇಕು. ಇದು ಪ್ರಿನ್ಸಿಪಲ್ ಡಯಾಗನಲ್. ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ 0 ಮಾಡ್ಕೋಬೇಕಂದ್ರೆ ಇಟ್ ಈಸ್ ಬೆಟರ್ ಟು ಮೇಕ್ ದೀಸ್ ಟು ಎಲಿಮೆಂಟ್ಸ್ ಆಸ್ 0. 1, 1 ಅನ್ನು 0 ಮಾಡ್ಕೋಬೇಕು. ಅಂದರೆ ಏನಾಗಿದೆ, ಇದು ಕಾಲಮ್ 2 ನಲ್ಲಿದೆ, ಇದು ಕಾಲಮ್ 3 ನಲ್ಲಿದೆ, ರೋ 1 ನಲ್ಲಿದೆ. ಓಕೆ, ಈಗ ನಾವು ಇದನ್ನು 0 ಮಾಡ್ಕೋಬೇಕು ಅಂತಂದರೆ ಕಾಲಮ್ 2 ಅನ್ನು ಕಾಲಮ್ 1 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಆಗುತ್ತೆ, 1 ಮೈನಸ್ 1 0. ಹಾಗೆ ಕಾಲಮ್ 3 ಅನ್ನು ಕಾಲಮ್ 1 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಆಗುತ್ತೆ. ಅಂದರೆ C3 ಮೈನಸ್ C1, ಇದು C1. ಸೊ ನಾವು ವಿ ಹ್ಯಾವ್ ಟು ಕನ್ಸಿಡರ್ ದ ಆಪರೇಷನ್ಸ್ by the operations. Okay, then C2 minus C1, C2 ಚೇಂಜ್ ಆಗ್ತಾ ಇದೆ, C2 ಮೈನಸ್ C1. ಹಾಗೆ C3 ಚೇಂಜ್ ಆಗ್ತಾ ಇದೆ, C3 ಮೈನಸ್ C1. ಸೊ ನಾವು ಈಗ ಈ ಥರ ಈ ಡಿಟರ್ಮಿನೆಂಟ್ಸ್ ಅನ್ನು ನಾವು ಈ ಆಪರೇಷನ್ಸ್ ಅನ್ನು ಯೂಸ್ ಮಾಡಿದ್ರೆ, ಈಗ a ಪ್ಲಸ್ ಬಿ ಪ್ಲಸ್ ಸಿ ಇಂಟು ಡಿಟರ್ಮಿನೆಂಟ್ ಆಫ್ ಫಸ್ಟ್ ಕಾಲಮ್ ಏನು ಚೇಂಜ್ ಆಗ್ತಾ ಇಲ್ಲ, 1 2b 2c, ಆ್ಯಂಡ್ ನಾವೀಗ ಏನು ಮಾಡ್ತಾ ಇದ್ದೀವಿ, C2 ಮೈನಸ್ C1, ಕಾಲಮ್ 2 ಮೈನಸ್ ಕಾಲಮ್ 1 ಅಂದರೆ 0, ಆ್ಯಂಡ್ ದಿಸ್ ಈಸ್ b ಮೈನಸ್ c ಮೈನಸ್ a ಮೈನಸ್ 2b, ಲೆಟ್ಸ್ ರೈಟ್ ಹಿಯರ್, ಆ್ಯಂಡ್ 2c ಮೈನಸ್ 2c 0 ಆಗ್ತಾ ಇದೆ. ನೆಕ್ಸ್ಟ್ ದಿಸ್ ಒನ್ 1 ಮೈನಸ್ 1 0, ಆ್ಯಂಡ್ 2b ಇದು 2b minus 2b 0, and this one c minus a minus b, this is c minus a minus b minus 2c. ಗಮನಿಸಬೇಕು, ಇಲ್ಲಿ ಕಾಲಮ್ 3 ಅನ್ನು ಕಾಲಮ್ 1 ಇಂದ, ಕಾಲಮ್ 2 ಅನ್ನು ಕಾಲಮ್ 1 ಇಂದ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಈಗ ನಮಗೆ ಇದನ್ನು ನಾವು ಕಂಟಿನ್ಯೂ ಮಾಡಿದಾಗ ಈಗ ನೋಡಿ a ಪ್ಲಸ್ ಬಿ ಪ್ಲಸ್ ಸಿ ನಮಗೆ ಕ್ಲಿಯರ್ ಆಗಿ ಬರ್ತಾ ಇದೆ. ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ 0 ಬರ್ತಾ ಇದೆ, 1 0 0 ಆ್ಯಂಡ್ 2b. ಸೊ b ಮೈನಸ್ ಸಿ ಮೈನಸ್ ಎ ಮೈನಸ್ 2b ಅಂದರೆ b ಮತ್ತು ಮೈನಸ್ 2b ಅಂದರೆ ಏನಾಗುತ್ತೆ, ಮೈನಸ್ b ಮೈನಸ್ ಸಿ ಮೈನಸ್ ಎ 0, 2c 0, ಆ್ಯಂಡ್ ದಿಸ್ ಈಸ್ c minus 2c, ಇದು c minus 2c is minus c minus a minus b. ಈಗ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ 0 ಆಯಿತು ನೋಡಿ, ಈಗ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ 0 ಆಯಿತು, because this is 0, this is 0, this is 0. We know that determinant is the product of the elements in the principal diagonal. ಅಂದರೆ a plus b plus c into this one, this is product. So taking minus outside, minus of a plus b plus c, ಯಾಕೆಂದರೆ ಅದು ಮೈನಸ್ b ಮೈನಸ್ c ಮೈನಸ್ a ಇದೆ, I have taken outside minus a minus of a plus b plus c into, and here also we have taken minus outside, write in order a plus b plus c. So now this is equal to minus into minus plus a plus b plus c 3 times multiply ಆಗಿರೋದ್ರಿಂದ a plus b plus c whole cube. So this is RHS what we consider. So this is LHS. ಅಂದರೆ ನಮಗೆ ವಿತೌಟ್ ಎಕ್ಸ್ಪಾನ್ಷನ್ ಮಾಡ್ದೇನೆ ನಾವು ಲೆಟ್ಸ್ ಕನ್ಸಿಡರ್ ದಿಸ್ ಆಸ್ LHS by making the operation LHS, and we have to show that a plus b plus c
ಹೋಲ್ ಕ್ಯೂಬ್. ಸೊ ನಾವು ಎಕ್ಸ್ಪ್ಯಾನ್ಷನ್ ಮಾಡ್ದೇನೆ ನಾವೀಗ ಡಿಟರ್ಮಿನೆಂಟನ್ನು a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಅಂತ ನಾವು ತೋರಿಸಿದ್ವಿ. ಈಗ ಇಲ್ಲಿ ಈ ಥರದ ಪ್ರಾಬ್ಲಮನ್ನು ನಾವು ನೋಡಬೇಕಾದ್ರೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ಸಿಗೋದು ಹೇಗೆ ಅನ್ನೋದನ್ನು ಗಮನ ಹರಿಸಬೇಕು. ಈಗ ನಾನು ಈ ಥರ ಪ್ರಯತ್ನ ಮಾಡಿದೆ, R1 R2 R3, R1ಗೆ R2 ಮತ್ತು R3ಯನ್ನು ಆ್ಯಡ್ ಮಾಡಿದಾಗ ನಮಗೆ ಫಸ್ಟ್ ರೋನಲ್ಲಿ ಕಾಮನ್ ಫ್ಯಾಕ್ಟರ್ ಸಿಕ್ತು ಅಂತ ನೋಡಿದ್ವಿ. ಅದೇ ರೀತಿ ಈಗ ಕಾಲಮ್ 1 ಕಾಲಮ್ 2 ಕಾಲಮ್ 1ಗೆ ಕಾಲಮ್ 2 ಕಾಲಮ್ 3ಯನ್ನು ಆ್ಯಡ್ ಮಾಡಿದ್ರೆ ಕಾಮನ್ ಫ್ಯಾಕ್ಟರ್ ಸಿಗುತ್ತಾ ಅನ್ನೋದನ್ನು ಪ್ರಯತ್ನ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಕಾಲಮ್ 1ಗೆ ನಾವು ನೋಡಿ, ಈಗ ಕಾಲಮ್ 1ಗೆ ಕಾಲಮ್ 2 ಮತ್ತು ಕಾಲಮ್ 3ಯನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಈಗ ಕಾಲಮ್ 2 ಕಾಲಮ್ 3ಯನ್ನು ಕಾಲಮ್ 1ಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 2a 2a ಅಂದರೆ 2a 2a ಇದಕ್ಕೆ ಪ್ಲಸ್ a ಸೇರಿದ್ರೆ 3a ಆಗಿಬಿಡುತ್ತೆ. ಸೊ ಇಲ್ಲಿ ಇದೇನಾಗುತ್ತೆ, ಇಲ್ಲೂ ಕೂಡ ನಾವು ಈ ಕಾಲಮ್ 2 ಕಾಲಮ್ 3ಯನ್ನು ಆ್ಯಡ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ ಇದು 2b 2b 4b ಮತ್ತು ಇಲ್ಲೊಂದು b ಸೇರಿದಾಗ ಆ್ಯಡ್ ಮಾಡಿದಾಗ 4b 5b ಆಗುತ್ತೆ. ಇಲ್ಲೂ ಕೂಡ 2a 2a ಇದು 5a ಆಗುತ್ತೆ. ಇಲ್ಲೂ ಕೂಡ ಏನಾಗುತ್ತೆ 5c ಆಗುತ್ತೆ. ಅಂದರೆ ಫಸ್ಟ್ ಕಾಲಮ್ ಎಲ್ಲವೂ ಡಿಫ್ರೆಂಟ್ ಆಗುತ್ತೆ, 5a 5b 5c ಅಂತ ಆಗುತ್ತೆ. ಹಾಗಾಗಿ ವಿ ಆರ್ ನಾಟ್ ಗೆಟಿಂಗ್ ಕಾಮನ್ ಫ್ಯಾಕ್ಟರ್ ಬೈ ಮೇಕಿಂಗ್ ದಿಸ್ ಆಪರೇಷನ್. ಸೊ ಈ ಥರದ ನಾವು ಪ್ರಯತ್ನವನ್ನು ಮಾಡಬೇಕು. ಅಂದರೆ ನಮಗೆ ಎಲ್ಲಾದರೂ ಈ ಥರ ಆಪರೇಷನ್ಸ್ ಮಾಡೋದ್ರಿಂದ ಕಾಮನ್ ಫ್ಯಾಕ್ಟರ್ ಸಿಗುತ್ತಾ ಅಂತ ನಾವು ಪ್ರಯತ್ನ ಮಾಡಬೇಕು. ಈಗ ಈ ಥರದ ನಾವು ಇನ್ನೊಂದು ರೀತಿಯ ಪ್ರಾಬ್ಲಮನ್ನು ತೆಗೆದುಕೊಳ್ಳೋಣ. ಈಗ ಈ ಪ್ರಾಬ್ಲಮ್ ಹೇಗಿದೆ, ಈಗ ಶೋ ದ್ಯಾಟ್ similar problem but the operations are different. X plus y plus 2z, this is x, this is y, and z, this is y plus z plus 2x, x, and y z plus x plus 2y ಹೀಗೆ is equal to, show that this is twice of x plus y plus z whole cube. ಸೊ ಇಲ್ಲಿ ಈಗ ನೋಡಿ, ಈ ಪ್ರಾಬ್ಲಮ್ನಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಅಂತ ತಗೊಂಡಿವಿ. ನೋಡಿ ಇಲ್ಲಿ ಈಗ ಟರ್ಮ್ಸ್ ಏನಿದೆ ಇದು 2a 2a ಸಿಮಿಲರ್ ಆಗಿದೆ ಇಲ್ಲಿ. ಸೊ 2b 2b ಸಿಮಿಲರ್ ಆಗಿದೆ, 2c 2c ಸಿಮಿಲರ್ ಆಗಿದೆ. ಸೊ ಆಗ ನಾವೇನು ಮಾಡಿದ್ವಿ, R1 ಪ್ಲಸ್ R2 ಪ್ಲಸ್ R3 ಅಂತ ಮಾಡಿದ್ವಿ. ಅಂದರೆ ರೋನಲ್ಲಿ ಎರಡು ಟರ್ಮ್ ಸಿಮಿಲರ್ ಆಗಿದೆ. ಸೊ ಈಗ ಇಲ್ಲಿ ನೋಡಿ, ಈ ಪ್ರಾಬ್ಲಮ್ನಲ್ಲಿ ಈಗ ಕಾಲಮ್ನಲ್ಲಿ ಈ ಟರ್ಮ್ ಸಿಮಿಲರ್ ಆಗಿದೆ. ನೋಡಿ, ಕಾಲಮ್ನಲ್ಲಿ ಸಿಮಿಲರ್ ಆಗಿದೆ, ರೋನಲ್ಲ. ಸೊ ಈಗ ನಾವು ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತಂದರೆ, ಈಗ ಡಿಫ್ರೆಂಟ್ ಇರೋದನ್ನು ನೋಡಬೇಕು. ಈಗ ನೋಡಿ, ಇದನ್ನು ಆ್ಯಡ್ ಮಾಡಿದರೆ ಕಾಲಮ್ 2 ಮತ್ತು ಕಾಲಮ್ 3ಯನ್ನು ಆ್ಯಡ್ ಮಾಡಿದರೆ ಡಿಫ್ರೆಂಟ್ ಆಗಿದೆ, ಎಕ್ಸ್ ಮತ್ತು ವೈ ಡಿಫ್ರೆಂಟ್. ಫಸ್ಟ್ ಕಾಲಮ್ಗೆ ಆ್ಯಡ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಸೊ ವೆನ್ ಯು ಟೇಕ್ ಕಾಲಮ್ 1ಗೆ ಕಾಲಮ್ 2 ಮತ್ತು ಕಾಲಮ್ 3ಯನ್ನು ಆ್ಯಡ್ ಮಾಡಿದಾಗ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ ಅಂತ. ಸೊ R1ಗೆ R2 ಮತ್ತು R3ಯನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಏನಾಗ್ಬಿಡುತ್ತೆ ನೋಡಿ, ಈಗ ನಾವು ಇದನ್ನು Z ಮತ್ತು Z ಅನ್ನು ಸೇರಿದ್ರೆ ಇದು 2Z ಪ್ಲಸ್ Z ಅಂದರೆ 3Z ಆಗುತ್ತೆ. ಇಲ್ಲಿ ಏನಾಗುತ್ತೆ 3x ಆಗುತ್ತೆ, ಇಲ್ಲಿ 3y ಆಗುತ್ತೆ. ಸೊ ವಿ ಆರ್ ನಾಟ್ ಗೆಟಿಂಗ್ ಕಾಮನ್ ಫ್ಯಾಕ್ಟರ್, ಅಂದರೆ ಸೇಮ್ ಕಾಮನ್ ಫ್ಯಾಕ್ಟರ್ ಸಿಗೋಲ್ಲ. ಹಾಗಾಗಿ ನಾವು ಇಲ್ಲಿ ಈ ಥರ ಪ್ರಾಬ್ಲಮನ್ನು ನಾವು ಇದ್ದಾಗ ನಾವು ನೋಡಬೇಕಲ್ಲಿ ಯಾವ ರೀತಿಯಾದ ಆಪರೇಷನ್ಸನ್ನು ಬಳಸಿದ್ರೆ ನಮಗೆ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ ಅಂತ. ಸೊ ಈಗ ನಾನೀಗ ಕಾಲಮ್ 1ಗೆ ಕಾಲಮ್ 2 ಮತ್ತು ಕಾಲಮ್ 3ಯನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಕಾಲಮ್ 1ಗೆ ಕಾಲಮ್ 2 ಕಾಲಮ್ 3ಯನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸೊ ನಾವು ಕಾಲಮ್ 1ಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ 2z. ಸೊ ಈ ಕಾಲಮ್ 1 ಇದು ಕಾಲಮ್ 1. ಈಗ ಕಾಲಮ್ 2ಗೆ ಕಾಲಮ್ 2ಅನ್ನು ಅಂದರೆ ಎಕ್ಸ್ ಇದೆ ಇಲ್ಲಿ, ಆಮೇಲೆ ವೈ ಇದೆ. ನೋಡಿ, ಎಕ್ಸ್ ಮತ್ತು ವೈ ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾಲಮ್ 1ನಲ್ಲಿ ಜೆಡ್ ಇದೆ, ದಿಸ್ ಒನ್ ಜೆಡ್ ಇದೆ. ಸೊ ನೆಕ್ಸ್ಟ್ ಕಾಲಮ್ 2 ಏನಿದೆ, ವೈ ಪ್ಲಸ್ ಜೆಡ್ ಪ್ಲಸ್ 2x, ಆ್ಯಡ್ ದ್ಯಾಟ್ ವೈ ಪ್ಲಸ್ ಜೆಡ್ ಪ್ಲಸ್ 2x.
and y plus y. ಆಮೇಲೆ ನೆಕ್ಸ್ಟ್ z ಈಸ್ ಅಗೈನ್ ಕಾಲಮ್ 1 ಅಲ್ಲಿದೆ. ಅದಕ್ಕೆ ಈಗ ನಾವೇನು ಮಾಡ್ತಾ ಇದ್ವಿ, ಕಾಲಮ್ 2 x ಇದೆ, ಆಮೇಲೆ ಕಾಲಮ್ 3 z ಪ್ಲಸ್ x ಪ್ಲಸ್ 2y ಆ್ಯಡ್ ಮಾಡ್ತಾ ಇದ್ವಿ. ಸೊ ನಾವು ರಿಮೈನಿಂಗ್ ಟರ್ಮ್ಸ್ ಆರ್ ಅನ್ಚೇಂಜ್ಡ್, ಅಂದರೆ ಇದೇನು ಚೇಂಜ್ ಆಗ್ತಾ ಇಲ್ಲ. x ಇದು y ಪ್ಲಸ್ z ಪ್ಲಸ್ 2x and this is x and this is y and y z plus x plus 2y. ಈಗ ಇದನ್ನ ಈಗ ಈಕ್ವಲ್ ಟು, ಈಗ ಇಲ್ಲಿ ಏನಾಗುತ್ತೆ, ಸಿಂಪ್ಲಿಫೈ ಮಾಡೋಣ ಇದನ್ನ. ಈಗ ಸಿಂಪ್ಲಿಫೈ ಮಾಡಿದಾಗ ಈಗ x ಮತ್ತೆ x ಸೇರಿದ್ರೆ 2x ಆಗುತ್ತೆ, ಮತ್ತೆ y ಮತ್ತೆ y ಆ್ಯಡ್ ಮಾಡಿದ್ರೆ 2y ಆಗುತ್ತೆ. ಆಲ್ರೆಡಿ 2z ಇದೆ ನೋಡಿ, ನಮಗೆ 2x ಪ್ಲಸ್ 2y ಪ್ಲಸ್ 2z ಬರ್ತಾ ಇದೆ. ಸೊ ಕಂಪ್ಲೀಟ್ ದ ರಿಮೈನಿಂಗ್ ಟರ್ಮ್ಸ್ ಎಕ್ಸ್ ವೈ. ಈಗ ಇದನ್ನು ಕೂಡ ಸೆಕೆಂಡ್ ಎಲಿಮೆಂಟ್ ಅಂದರೆ ಫಸ್ಟ್ ಕಾಲಮಿನ ಸೆಕೆಂಡ್ ಎಲಿಮೆಂಟನ್ನು ಆ್ಯಡ್ ಮಾಡಿದಾಗ z ಪ್ಲಸ್ z ಏನಾಯಿತು, 2z ಆಯಿತು, ಪ್ಲಸ್ y ಏನಾಗುತ್ತೆ, 2y ಆಯಿತು, ಆ್ಯಂಡ್ 2x. ನಾವು y ಪ್ಲಸ್ z ಪ್ಲಸ್ 2x y. ಈಗ ಇದು x ಏನಾಯಿತು, 2x ಆಗುತ್ತೆ, ಮತ್ತೆ ಇದು ಪ್ಲಸ್ 2y ಆ್ಯಂಡ್ z ಪ್ಲಸ್ z ಈಸ್ ಪ್ಲಸ್ 2z ಆ್ಯಂಡ್ ದ ರಿಮೈನಿಂಗ್ ಟರ್ಮ್ ಈಸ್ x z ಪ್ಲಸ್ x ಪ್ಲಸ್ 2y. ಈಗ ನಮಗೆ ಫಸ್ಟ್ ಕಾಲಮ್ನಲ್ಲಿ ಕಾಮನ್ ಫ್ಯಾಕ್ಟರ್ ಸಿಕ್ಕಿದೆ. ಹಾಗಾಗಿ ಇಲ್ಲಿ 2x 2y ಪ್ಲಸ್ 2z, ಇದು ಕೂಡ 2x ಪ್ಲಸ್ 2y ಪ್ಲಸ್ 2z. ಸೊ 2x ಪ್ಲಸ್ 2y ಪ್ಲಸ್ 2z ಟೇಕಿಂಗ್ ಕಾಮನ್ ಫ್ಯಾಕ್ಟರ್. ಯಾವುದೇ ರೋ ಅಥವಾ ಯಾವುದೇ ಕಾಲಮ್ನಲ್ಲಿ ಕಾಮನ್ ಫ್ಯಾಕ್ಟರ್ ಇದ್ದರೆ ದಟ್ ಫ್ಯಾಕ್ಟರ್ ಕ್ಯಾನ್ ಬಿ ಟೇಕನ್ ಔಟ್ಸೈಡ್ ದ ಡಿಟರ್ಮಿನೆಂಟ್. ಇದೇನಾಯಿತು, 1 ಆಯಿತು. ಇದು x y ಪ್ಲಸ್ z ಪ್ಲಸ್ 2x, ದಿಸ್ ಇಸ್ x, this is 1, this is y z plus x plus 2y. ಸೊ ಈಗ ನಮಗೆ ಈಗ ನೋಡಿ, ಈಗ ಫಸ್ಟ್ ಕಾಲಮ್ನಲ್ಲಿ ಈಗ ಇದು 1 ಆಗಿದೆ, ಇದು 1 ಇದನ್ನು ನಾವು 0 ಮಾಡ್ಕೋಬೇಕು. ಸೊ ಈಗ ಇದು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಈ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಈಗ 1 ಮೈನಸ್ 1 0 ಆಗುತ್ತೆ. ಈಗ ಹಾಗೆ ಇದು 1 ಮೈನಸ್ 1 0 ಆಗುತ್ತೆ. ಅಂದರೆ ದಟ್ ಮೀನ್ಸ್ ವಿ ಹ್ಯಾವ್ ಟು ಕನ್ಸಿಡರ್ ಕಾಲಮ್ 2 ಅನ್ನು ಚೇಂಜ್ ಮಾಡೋಣ. ಯಾಕೆಂದರೆ ಈಗ ಇವೆರಡನ್ನ 0 ಯಾಕೆ ಮಾಡ್ಕೊಳ್ಬೇಕು ಅಂತಾರೆ, ಒಂದು ಸೈಡ್ ಅಥವಾ ಪ್ರಿನ್ಸಿಪಲ್ ಡಯಾಗನಲ್ 0 ಆಗಬೇಕು ಅಂತ, ಆಮೇಲೆ ನೆಕ್ಸ್ಟ್ ಇದನ್ನು 0 ಮಾಡ್ಕೊಳ್ಳೋದು ಹಾಗೆ. ಸೊ ಈಗ ಕಾಲಮ್ 2 ಬದಲಾವಣೆ ಆಗಬೇಕು, ಕಾಲಮ್ 2 ಮೈನಸ್ ಕಾಲಮ್ 1, ಕಾಲಮ್ 2 ಮೈನಸ್ ಕಾಲಮ್ 1. ಸೊ ಹಿಂದಿನ ಪ್ರಾಬ್ಲಮಲ್ಲೂ ನಾವು ಹೀಗೆ ಇದೇ ರೀತಿಯಲ್ಲಿ ನಾವು ಮಾಡ್ತಾ ಇದ್ವಿ, ಕಾಲಮ್ 2 ಕಾಲಮ್ 1. ಅದೇ ರೀತಿ ಸೈಮಲ್ಟೇನಿಯಸ್ ಆಗಿ ಕಾಲಮ್ 3 ಕಾಲಮ್ 3 ಮೈನಸ್ ಕಾಲಮ್ 1, ಕಾಲಮ್ 3 ಮೈನಸ್ ಕಾಲಮ್ 1. ಸೊ ಕಾಲಮ್ 3 ಕಾಲಮ್ 2ಗೂ ಸಬ್ಟ್ರಾಕ್ಟ್ ಮಾಡ್ಬೋದು, ಬಟ್ ಇಲ್ಲಿ ನಾವು ಒಂದು ಯೂನಿಫಾರ್ಮ್ ಆಗಿ ನಾವು ಒಂದು ಆಪರೇಷನ್ಸ್ ಅನ್ನು ಬಳಸೋಣ. ಕಾಲಮ್ 2 ಮೈನಸ್ ಕಾಲಮ್ 1, ಕಾಲಮ್ 3 ಮೈನಸ್ ಕಾಲಮ್ 1. ಈಗ ನಮಗೆ ಈಗ ದಿಸ್ ಡಿಟರ್ಮಿನೆಂಟ್ ಈಸ್ 2 ಕಾಮನ್ ಫ್ಯಾಕ್ಟರ್, ಇದರಲ್ಲಿ 2 ಕಾಮನ್ ಫ್ಯಾಕ್ಟರು. ಹಾಗಾಗಿ 2x ಪ್ಲಸ್ y ಪ್ಲಸ್ z ಆ್ಯಂಡ್ ರೈಟ್ ದ ರಿಮೈನಿಂಗ್ ಟರ್ಮ್ಸ್. ಕಾಲಮ್ 1 ಚೇಂಜ್ ಆಗ್ತಾ ಇಲ್ಲ, 1xy. ಈಗ ಕಾಲಮ್ 1 ಮೈನಸ್ 1 0 ಆಗುತ್ತೆ. ಇದು ದಿಸ್ ಈಸ್ y ಪ್ಲಸ್ z ಪ್ಲಸ್ 2x ಆ್ಯಂಡ್ ಮೈನಸ್ x, ದಿಸ್ ಒನ್ ಟೇಕಿಂಗ್ ದಿಸ್ y minus y is 0, y minus y is 0, and this is again 1 minus 1 0, and x minus x is also 0. ಯಾಕೆಂದರೆ ಇಲ್ಲಿ ಕಾಲಮ್ 2 ನಾವು ಒಂದು ವೇಳೆ ಈಗ ಕಾಲಮ್ 3ಗೆ ಕಾಲಮ್ 2 ಸಬ್ಟ್ರಾಕ್ಟ್ ಮಾಡಿದಾಗ ಇದು 0 ಆಗಲ್ಲ. ಸೊ ಹಾಗಾಗಿ ಕಾಲಮ್ 3ಗೆ ಕಾಲಮ್ 1 ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ 0 ಆಗುತ್ತೆ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, ದಿಸ್ ಈಸ್ ಈಗ z ಪ್ಲಸ್ ಎಕ್ಸ್ ಪ್ಲಸ್ 2y, ಇದು y. ಸೊ z ಪ್ಲಸ್ ಎಕ್ಸ್ ಪ್ಲಸ್ 2y ಮೈನಸ್ y, ಇದು 2y ಮೈನಸ್ y, determinant of. So that is 2 into
x plus y plus z, determinant of 1 x y 0. ಇದು y plus z plus 2x minus x ಅಂದರೆ y plus z plus 2x minus x is x. 0. This is 0. This is 0. And this one is x plus y plus z. ಈಗ ಏನಾಯಿತು, one side of the principal diagonal 0 ಆಯಿತು. One side of the principal diagonal 0. ಹಾಗಾಗಿ this you can write, this is equal to 2 into x plus y plus z, and now this is into, so determinant of the triangular matrix ಅಂದರೆ one side of the principal diagonal 0 ಆದರೆ ಏನು ಪ್ರಾಪರ್ಟಿ ಏನು ಹೇಳುತ್ತೆ, ಪ್ರಾಡಕ್ಟ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಪ್ರಿನ್ಸಿಪಲ್ ಡಯಾಗನಲ್ 1 into x plus y plus z into 1 into x plus y plus z. So not, this is not 1, this is into 1 into x plus y plus z. So just recall that determinant of the triangular matrix is the, so a b c, ಇದು a1 ಇದು b1 b2 and c3 ಅಂತ ಇದ್ರೆ ಇದು ಯಾವುದು something 0 0 0 and this is something a b c d d ಅಂತ ಇದ್ರೆ determinant of the triangular matrix is the product of the elements in the principal diagonal a1 b2 c3. ಹಾಗಾಗಿ ಇಲ್ಲಿ one side of the principal diagonal 0 ಆಗಿರೋದ್ರಿಂದ the value of the determinant is the product of the elements in the principal diagonal. So 2 into x plus y plus z into x plus y plus z is 2 into x plus y plus z whole cube. ಹೀಗೆ ನಾವು ಈ ಪ್ರಾಪರ್ಟಿಯನ್ನು ನಾವು ಬಳಸಿ ಎಕ್ಸ್ಪಾನ್ಷನ್ ಇಲ್ಲದೇನೆ ಪ್ರಾಬ್ಲಮ್ ಅನ್ನು ನಾವು ಮಾಡಿದ್ವಿ. ಈಗ ಇನ್ನೊಂದು ನಾವು ಪ್ರಾಬ್ಲಮ್ ಅನ್ನು ತೆಗೆದುಕೊಳ್ಳೋಣ. ಇದೇ ರೀತಿಯಾಗಿ ನಾವು ಇನ್ನೊಂದು ಪ್ರಾಬ್ಲಮ್ ತೆಗೆದುಕೊಂಡಾಗ ಪ್ರೂವ್ ದಟ್ determinant of y plus k y plus k y plus k is equal to k square into 3y plus k. ಈಗ ಇಲ್ಲಿ ನೋಡಿ, ಈಗ ಟರ್ಮ್ಸ್ ಎಲ್ಲ ಕಡೆನೂ ರೋನಲ್ಲೂ ಸಿಮಿಲರ್ ಇದೆ, ಇಲ್ಲಿ ರೋನಲ್ಲೂ ಸಿಮಿಲರ್ ಇದೆ, ಕಾಲಮ್ನಲ್ಲೂ ಸಿಮಿಲರ್ ಇದೆ. ದಿಸ್ ಇಸ್ ಎ ಸ್ಪೆಷಲ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ನಲ್ಲಿ ಏನಾಗುತ್ತೆ, ನಾವು ಕಾಮನ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ತಾ ಹೋದರೆ r1ಗೆ r1 ಪ್ಲಸ್ r2 ಪ್ಲಸ್ r3 ಅನ್ನು ಆ್ಯಡ್ ಮಾಡಿದ್ರೂ ಕೂಡ ನಮಗೆ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ. ಕಾಲಮ್ 1ಗೆ ಕಾಲಮ್ 2 ಕಾಲಮ್ 3 ಅನ್ನು ಆ್ಯಡ್ ಮಾಡಿದ್ರೂ ಕೂಡ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ. ಸೊ ಈಗ ನೋಡಿ, ಜಸ್ಟ್ ಸೈಮಲ್ಟೇನಿಯಸ್ಲಿ ಐ ಆಮ್ ರೈಟಿಂಗ್ ದಿಸ್. ಈಗ ಕಾಲಮ್ r1ಗೆ ನಾನು r2 ಪ್ಲಸ್ r3 ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ. r1ಗೆ r2 ಪ್ಲಸ್ r3 ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಇದು r2 ಮತ್ತು r3. ಸೊ r1 ಇದು r1ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ r1ಗೆ ಆ್ಯಡ್ ಮಾಡಿದಾಗ ಇದೇನಾಯಿತು, y ಪ್ಲಸ್ k ಪ್ಲಸ್ y ಪ್ಲಸ್ y. ಸೊ ದಿಸ್ ಒನ್ ಆ್ಯಡೆಡ್. ನೆಕ್ಸ್ಟ್ y ಪ್ಲಸ್ ಇದು r1 ಆಯಿತು, ಇದು r1 ಆಯಿತು. r2 ಈಸ್ y ಪ್ಲಸ್ k ಪ್ಲಸ್ y. ನೆಕ್ಸ್ಟ್ ದಿಸ್ ಒನ್ yಗೆ ನೆಕ್ಸ್ಟ್ y ಪ್ಲಸ್ y ಪ್ಲಸ್ y ಪ್ಲಸ್ k. then y terms y plus k y, this is y, this is y, y plus k. ಸೊ ಇಲ್ಲಿ ನಮಗೆ ಫಸ್ಟ್ ರೋನಲ್ಲಿ ಕಾಮನ್ ಫ್ಯಾಕ್ಟರ್ ಸಿಕ್ಕಿದೆ. ಒಂದು ವೇಳೆ ಈಗ ನಾವು ಏನು ಮಾಡಿದ್ವಿ, r1ಗೆ r2 r3 ಆ್ಯಡ್ ಮಾಡಿದ್ವಿ. ಸೊ ಫಸ್ಟ್ ರೋನಲ್ಲಿ ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ ನೋಡಿ. ದಿಸ್ ಈಸ್ ವಾಟ್ we can write. This can be written as y plus v 3y plus k and
3y plus k, 3y plus k. This is also 3y plus k. So this is y plus k, and this is y plus k. ಈಗ ಈ ಕಾಲಮ್ 1 ಗೆ ಕಾಲಮ್ 2 ಇದು ಕಾಲಮ್ 1, ದಿಸ್ ಮಸ್ಟ್ ಬಿ ಕಾಲಮ್ 1. ಕಾಲಮ್ 1 ಗೆ ಕಾಲಮ್ 2 ಕಾಲಮ್ 3 ಅನ್ನು ಆ್ಯಡ್ ಮಾಡಿದ್ರು ಇಲ್ಲಿ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ. ಈಗ ನೋಡಿ, ಕಾಲಮ್ 1 ಗೆ ಕಾಲಮ್ 2 ಆ್ಯಡ್ ಮಾಡಿದ್ರೆ ಇಲ್ಲಿ ದಿಸ್ ಪ್ರಾಬ್ಲಮ್ ವಿಲ್ ಬಿಕಮ್, ಸೊ ಅಲ್ಲಿ ಏನಾಯಿತು, ಈಗ 3y ಪ್ಲಸ್ ಕೆ, ಇಲ್ಲಿ 3y ಪ್ಲಸ್ ಕೆ ಫಸ್ಟ್ ಕಾಲಮ್ನಲ್ಲಿ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ, 3y ಪ್ಲಸ್ ಕೆ. ಸೊ ಇಲ್ಲಿ ಅದೇ ಈಗ ಎಲ್ಲದು ಟರ್ಮ್ಸ್ ಸಿಮಿಲರ್ ಆಗಿದೆ. ಬಟ್ ಇಲ್ಲಿ ನಾವು ಹಿಂದಿನ ಪ್ರಾಬ್ಲಮ್ಸ್ಗಳಲ್ಲಿ ನಾವು ನೋಡಿದಾಗ ಇಲ್ಲಿ ಟರ್ಮ್ಸ್ ಆರ್ ಡಿಫ್ರೆಂಟ್. ಎಕ್ಸ್ ವೈ ಇದೆ, ಇಲ್ಲಿ ಕಾಲಮ್ಸ್ ಇಲ್ಲಿ ಇದು ಸಿಮಿಲರ್ ಇದೆ, ಬಟ್ ರೋನಲ್ಲಿ ಡಿಫ್ರೆಂಟ್ ಇದೆ. ಸೊ ರೋನಲ್ಲಿ ಡಿಫ್ರೆಂಟ್ ಇದ್ದಾಗ ಕಾಲಮ್ ಆಪರೇಷನ್ಸ್ ಅಂತ ತಗೊಳ್ಳಿ, ಕಾಲಮ್ 1ಗೆ ಕಾಲಮ್ 2 ಕಾಲಮ್ 3 ನಲ್ಲಿ ಆ್ಯಡ್ ಮಾಡಿ. ಬಟ್ ಈ ಹಿಂದಿನ ಪ್ರಾಬ್ಲಮ್ನಲ್ಲಿ ಇಲ್ಲಿ ಏನಾಗಿದೆ, 2a ಇಲ್ಲಿ ಕಾಲಮ್ ರೋ ಸಿಮಿಲರ್ ಆಗಿದೆ, ಬಟ್ ಕಾಲಮ್ ಡಿಫರೆಂಟ್ ಇದೆ, 2b 2c ಅಂತ. ಇಲ್ಲಿ ನಾವು ಮಾಡಿದ್ವಿ r1ಗೆ r2 r3 ಆ್ಯಡ್ ಮಾಡಿದ್ವಿ, ಅಂದರೆ ರೋ ಡಿಫರೆಂಟ್ ಇದೆ, ಆವಾಗ ರೋ 1ಗೆ ರೋ 2 ರೋ 3 ಆ್ಯಡ್ ಮಾಡಿದ್ವಿ. ಈಗ ಇಲ್ಲಿ ಏನಿದೆ, ರೋ ಈಗ ಡಿಫರೆಂಟ್ ಇದೆ, ಇಲ್ಲಿ ಎಕ್ಸ್ ಮತ್ತು ವೈಗೆ ನಾವಿಲ್ಲಿ ಕಾಲಮ್ 1ಗೆ ಕಾಲಮ್ 2 ಕಾಲಮ್ 3 ಅನ್ನು ಆ್ಯಡ್ ಮಾಡಿದ್ವಿ. ಸೊ ಹಾಗಾಗಿ ನಾವು ಅದನ್ನು ಗಮನಿಸಬೇಕು. ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಎರಡೂ ಸೇಮ್ ಇದೆ, ರೋನಲ್ಲೂ ಸಿಮಿಲರ್ ಇದೆ, ಕಾಲಮ್ನಲ್ಲೂ ಸಿಮಿಲರ್ ಇರೋದ್ರಿಂದ ಸೊ we can take the common factor either by this operation or by this operation. So we have to try to get the common factor by making any of these operations. Okay, so ಈಗ ಇಲ್ಲಿ ನಾವು this is equal to common factor 3y plus k, 3y plus k, 3y plus k. So taking common factor outside, 3y plus k, determinant of 1 1 1. So y plus k and y plus k. ಈಗ ನಾವು ಏನು ಮಾಡಬೇಕು, ಈಗ ದಿಸ್ ಆಪರೇಷನ್ ಇದನ್ನು 1 1 0 ಮಾಡ್ಕೋಬೇಕು. ಸೊ ದಿಸ್ ಈಸ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, 1 1 0 ಮಾಡಿಕೊಂಡ್ರೆ ಈಗ ಇದನ್ನು 1 ಇದನ್ನು 0 ಮಾಡ್ಕೋಬೇಕಂದ್ರೆ ಕಾಲಮ್ 2ಗೆ ಕಾಲಮ್ 1 ಸಬ್ಟ್ರಾಕ್ಟ್ ಮಾಡಬೇಕು, ಕಾಲಮ್ 3ಗೆ ಕಾಲಮ್ 1 ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾವಿಲ್ಲಿ ಈಗ ದಿಸ್ ಈಸ್ ಈಕ್ವಲ್ ಟು 3y plus k. So make the operations by making the operations by column 2 ಏನಿದೆ, column 2 minus column 1, column 3 must be changed to column 3 minus column 1. ಸೊ ಈ ಆಪರೇಷನ್ಸನ್ನು ನಾವು ಬಳಸ್ಕೊಂಡಾಗ ನಾವೇನಾಗುತ್ತೆ, 1 ಫಸ್ಟ್ ಕಾಲಮ್ ಏನು ಚೇಂಜ್ ಆಗ್ತಾ ಇಲ್ಲ, 1y. ಸೊ ದಿಸ್ ಈಸ್ 1 minus 1 0, 1 minus 1 0. Then after that y plus k subtracted is with y minus y, and this y minus y is 0. Then here also 1 minus 1 0, y minus y, this is y minus y is also 0, and y plus k and y plus k minus y. So we are getting one side of the principal diagram 0 ಆಯಿತು ನೋಡಿ. So write, simplify 3y plus k, determinant of 1 0 0 y. So y plus k minus y get cancelled, we are getting k 0. This is y, this is 0, and y plus k minus y, this is also k. Then 1 k is 3y plus k into 1 into 1 into 1 into k is what? K square. So we are getting
the RHS. 3y plus k square. So write here LHS and k square into 3y plus k, that is equal to k square into 3y plus k RHS. ಹೀಗೆ ನಾವು ಈ ರೀತಿಯಾದ ಪ್ರಾಬ್ಲಮ್ಸ್ಗಳಲ್ಲಿ ನಾವು ಏನು ಮಾಡಿದ್ವಿ ಅಂದರೆ, we have made an operation R1 plus R2 plus R3, ಅಥವಾ ಕಾಲಮ್ 1ಗೆ ಕಾಲಮ್ 1ಗೆ ಕಾಲಮ್ 2 ಪ್ಲಸ್ ಕಾಲಮ್ 3 ಆ್ಯಡ್ ಮಾಡಿದ್ವಿ. ಕೊನೆಗೆ ರೋ 1 ಆ್ಯಡ್ ಮಾಡಿದಾಗ ನಾವೇನು ಮಾಡಿದ್ವಿ, ಆಪರೇಷನ್ಸನ್ನು ಗಮನದಲ್ಲಿ ಇಟ್ಕೋಬೇಕು. ಕಾಲಮ್ 2 ಚೇಂಜ್ಡ್ ಇಂಟು ಕಾಲಮ್ 2 ಮೈನಸ್ ಕಾಲಮ್ 1 ಆ್ಯಂಡ್ ಕಾಲಮ್ 3 ಚೇಂಜ್ಡ್ ಇಂಟು ಕಾಲಮ್ 3 ಮೈನಸ್ ಕಾಲಮ್ 1. ಈ ಕಾಲಮ್ 1 ಆಪರೇಷನ್ಸನ್ನು ಮಾಡಿದಾಗ ನಾವೇನು ಮಾಡಿದ್ವಿ, ಇಲ್ಲಿ R1 R2 ಅನ್ನೋದು R2 ಮೈನಸ್ R1 ಆ್ಯಂಡ್ R3 ಚೇಂಜ್ಡ್ ಇಂಟು R3 ಮೈನಸ್ R1 ಚೇಂಜ್ ಆಯಿತು. ಸೊ ಹೀಗೆ ನಾವು ಪ್ರಾಬ್ಲಮ್ಸನ್ನು ಡಿಟರ್ಮಿನೆಂಟ್ಸನ್ನು ಎವ್ಯಾಲ್ಯೂಯೇಟ್ ಮಾಡಿದ್ವಿ. ಈ ಪ್ರಾಬ್ಲಮ್ನಲ್ಲಿ ವಿತೌಟ್ ಎಕ್ಸ್ಪ್ಯಾಂಡಿಂಗ್ ಪ್ರೂವ್ ದಟ್ x a x plus a, y b y plus b, z c z plus c equals 0. ಈಗ ಈ ಪ್ರಾಬ್ಲಮ್ನಲ್ಲಿ ನಾವು ನೋಡಿದಾಗ ಈ x ಮತ್ತು a is the sum of here x plus a ಇಲ್ಲಿದೆ, y ಮತ್ತು b ಇಲ್ಲಿದೆ ಥರ್ಡ್ ಕಾಲಮ್ನಲ್ಲಿ, z plus c ಇಲ್ಲಿ z ಮತ್ತು c ಆ್ಯಡ್ ಮಾಡಿದಾಗ z plus c ಇದೆ. ಎಕ್ಸ್ಪಾನ್ಷನ್ ಮಾಡದೇನೆ ನಾವು ಈಕ್ವಲ್ಸ್ 0 ಅಂತ ತೋರಿಸ್ಬೇಕು. ತುಂಬ ಸರಳವಾಗಿದೆ ಈ ಪ್ರಾಬ್ಲಮ್ಮು. ಈಗ ನೋಡಿ, ನಾವೀಗ ಏನು ಮಾಡೋಣ, ಕಾಲಮ್ 1 ಚೇಂಜ್ ಮಾಡ್ಕೊಳ್ಳೋಣ. ಕಾಲಮ್ 1ಗೆ ಕಾಲಮ್ 2 ಆ್ಯಡ್ ಮಾಡಿಬಿಡೋಣ. ಆಗೇನಾಗುತ್ತೆ ನೋಡಿ, ದ LHS ವಿಲ್ ಬಿ ಕಾಲಮ್ 1ಗೆ ಕಾಲಮ್ 2 ಆ್ಯಡ್ ಮಾಡಿದ್ರೆ ನೋಡಿ ಏನಾಯಿತು, ಎಕ್ಸ್ ಪ್ಲಸ್ ಎ. ಕಾಲಮ್ 1 ಮಾತ್ರ ಬದಲಾವಣೆ ಮಾಡ್ತಾ ಇದ್ವಿ, ಎಕ್ಸ್ ಪ್ಲಸ್ ಎ. ನೋಡಿ ಏನಾಯಿತು, the first column and second column are identical ಆಗ್ತಾ ಇದೆ, x plus a x plus a. now here y plus b b y plus b and z plus c z plus c c z plus c. ನಾವೇನು ಕಾಲಮ್ 2 ಮತ್ತು ಕಾಲಮ್ 3 ಬದಲಾವಣೆ ಮಾಡ್ತಾ ಇಲ್ಲ, ಕಾಲಮ್ 1 ಮಾತ್ರ ಬದಲಾವಣೆ ಮಾಡ್ತಾ ಇದ್ವಿ. So you can observe that column 1 and column 3 are identical. According to the properties of determinant, when the two rows or two columns are identical, the value of the determinant is 0. ಇದು ಸರಳವಾದ ಉದಾಹರಣೆ. ಅದೇ ರೀತಿಯ ಇನ್ನು ಕೆಲವು ಸರಳವಾದ ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ಈಗ ನೋಡಿ, ಇದರಲ್ಲಿ ವಿತೌಟ್ ಎಕ್ಸ್ಪ್ಯಾಂಡಿಂಗ್ ಪ್ರೂವ್ ದಟ್ ಎಕ್ಸ್ಪಾನ್ಷನ್ ಮಾಡದೇನೆ. ಈಗ ನೋಡಿ, ಈ ಪ್ರಾಬ್ಲಮಲ್ಲಿ ಡಿಟರ್ಮಿನೆಂಟ್ ಆಫ್ a minus b, b minus c and c minus a, b minus c, c minus a, a minus b and c minus a minus b, b minus c is equal to 0. ಸೊ ಈ ಪ್ರಾಬ್ಲಮ್ ನೋಡಿದಾಗ ಏನೋ ಒಂದು ರೀತಿ ಕಾಂಪ್ಲೆಕ್ಸ್ ಅಂತ ಅನಿಸುತ್ತೆ. ಈಗ ನಾವು ಇಲ್ಲಿ ಅಂದರೆ ಹೇಗೆ ನಾವು ಯಾವ ಆಪರೇಷನ್ಸನ್ನು ಬಳಸೋದು ಅಂತ ಅನಿಸುತ್ತೆ. ಹಾಗಾಗಿ ನಾವಿಲ್ಲಿ ನೋಡಬೇಕು. ಈಗ ನಾನು ಈಗಾಗಲೇ ಹೇಳಿದೆ, ಯಾವುದಾದ್ರೂ ಒಂದು ರೀತಿಯ ಆಪರೇಷನ್ಸನ್ನು R2 ಮೈನಸ್ R1, ಸೊ ವಿ ಹ್ಯಾವ್ ಟು ಟ್ರೈ ದೀಸ್ ಆಪರೇಷನ್ಸ್ R2 ಮೈನಸ್ R1, ಅಥವಾ ಟ್ರೈ ಇನ್ ದ ಬಿಗಿನಿಂಗ್ R1ಗೆ R1 ಪ್ಲಸ್ R2 ಪ್ಲಸ್ R3 ಆ್ಯಡ್ ಮಾಡ್ಬೋದಾ, ಅಥವಾ ಕಾಲಮ್ 1ಗೆ ಕಾಲಮ್ 1ಗೆ ಕಾಲಮ್ 2 ಕಾಲಮ್ 3 ಆ್ಯಡ್ ಮಾಡಿ ಕಾಮನ್ ಫ್ಯಾಕ್ಟರ್ ಬರುತ್ತಾ. ಸೊ ಹೀಗೆ ಯಾವುದಾದ್ರೂ ಕಾಮನ್ ಫ್ಯಾಕ್ಟರ್ ಬರಬಹುದಾ ಅನ್ನೋದರಲ್ಲಿ ನಾವು ಯೋಚನೆ ಮಾಡಬೇಕು, ಥಿಂಕ್ ಮಾಡಬೇಕು. ಸೊ ಈಗ ನಾವು ಇಲ್ಲಿ ನೋಡಿ, ಈಗ ಇದು a ಮೈನಸ್ ಬಿ ಇದೆ, b ಮೈನಸ್ ಸಿ ಇದೆ, ಇದು c ಮೈನಸ್ ಇದೆ, ಸೈಕ್ಲಿಕಲಿ ಚೇಂಜಸ್ ಆಗಿದೆ. ನೋಡಿ ಇಲ್ಲಿ b ಮೈನಸ್ ಸಿ, c ಮೈನಸ್ ಸಿ, a ಮೈನಸ್ ಬಿ, c ಮೈನಸ್ ಸಿ ಆದಮೇಲೆ a ಮೈನಸ್ ಬಿ, b ಮೈನಸ್, ಅಂದರೆ that terms are cyclically changed. ಸೊ ಈಗ ನಾವು ಇಲ್ಲಿ ಈ ಥರ ಇಲ್ಲಿ ಅದನ್ನೇ ನಾವು ಹೀಗೆ ತಗೊಳ್ಳೋಕೆ a ಮೈನಸ್ ಬಿ ನೋಡಿ, a ಮೈನಸ್ ಬಿ, b ಮೈನಸ್ ಸಿ, c ಮೈನಸ್ ಎ, ಇಲ್ಲೂ ಕೂಡ ಸೈಕ್ಲಿಕಲಿ ಚೇಂಜಸ್ ಆಗಿದೆ. ಸೊ ಈಗ ನಾವು ಈ ಥರ ಎರಡೂ ಟರ್ಮ್ಸಲ್ಲೂ ಕಾಲಮ್ ವೈಸ್ ತಗೊಂಡ್ರು ಕೂಡ ರೋ ವೈಸ್ ತಗೊಂಡ್ರು ಕೂಡ ಸೈಕ್ಲಿಕಲಿ ಚೇಂಜಸ್ ಆಗಿದೆ. ಸೊ ನಾವೀಗ ಹೀಗೆ ತಗೊಳ್ಳೋಣ, R1ಗೆ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ R1ಗೆ R2 ಪ್ಲಸ್ R3 ತೆಗೆದುಕೊಳ್ಳೋಣ.
ಯು ಕ್ಯಾನ್ ಆಲ್ಸೋ ಟ್ರೈ ದಿಸ್ C1ಗೆ C2 ಪ್ಲಸ್ C3 ಕೂಡ ಆ್ಯಡ್ ಮಾಡ್ಬೋದು. ಯಾಕೆಂದರೆ ಈ ಟರ್ಮ್ಸ್ ಏನಿದೆ ದೇ ಆರ್ ಸೈಕ್ಲಿಕಲಿ ಚೇಂಜ್ಡ್ ಇನ್ ವೆನ್ ಯು ಟೇಕ್ ಕನ್ಸಿಡರ್ ಆಸ್ ದ ರೋಸ್ ಆರ್ ವೆನ್ ಯು ಕನ್ಸಿಡರ್ ಆಸ್ ದ ಕಾಲಮ್ಸ್, ದ ಟರ್ಮ್ಸ್ ಆರ್ ಸೈಕ್ಲಿಕಲಿ ಚೇಂಜ್ಡ್. ಸೊ ಹಾಗಾಗಿ ನೀವು ಎರಡನ್ನೂ ಕೂಡ ಬಳಸ್ಬೋದು, ಯು ವಿಲ್ ಗೆಟ್ ಎ ಕಾಮನ್ ಫ್ಯಾಕ್ಟರ್. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ದಿಸ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ R1ಗೆ ನಾವು ನೋಡಿ R2 ಮತ್ತು R3ಗೆ ಆ್ಯಡ್ ಮಾಡಿ A minus B plus B minus C plus C minus A. So I have added the terms of the second row and the third row. Now B minus Cಗೆ next C minus A minus B terms are added to the first row, and C minus Aಗೆ A plus A minus B plus B minus C add ಮಾಡ್ತಾ ಇದ್ದೀವಿ. So write the remaining terms as it is, B minus C, C minus A minus B, and C minus A minus B, B minus C. ಈಗ ಇಲ್ಲಿ ನಾವು ಈಗ ನೋಡಿ ಏನಾಯಿತು, ಇದು B and B get cancelled, C and C get cancelled, A and A get cancelled. ನೋಡಿ ಇಲ್ಲಿ B cancelled with B and minus C cancelled with C and A minus A cancelled with A. Similarly for this, all terms will become 0. So therefore we can write this is equal to determinant of 0, 0, 0. So B minus C, C minus A minus B, and C minus A minus B, B minus C. You know that by the properties of determinants, when any row or columns contains all the terms as 0, ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ಅಲ್ಲಿ ಪ್ರತಿಯೊಂದು ಟರ್ಮ್ಸ್ 0 ಆಗಿದ್ರೆ the value of the determinant will be 0. ಎಕ್ಸ್ಪಾನ್ಷನ್ ಮಾಡಿದ್ರೆ everything will be vanishing. So determinant ಏನಾಗುತ್ತೆ, 0 ಆಗುತ್ತೆ. ಸೊ ಇದೇ ರೀತಿಯ ಈ ಪ್ರಾಪರ್ಟೀಸ್ ಅನ್ನು ಬಳಸ್ಕೊಂಡು ನಾವು ಮತ್ತೊಂದು ಪ್ರಾಬ್ಲಮ್ ಅನ್ನು ಹೇಗೆ ತೆಗೆದುಕೊಳ್ಳೋಣ, ವಿತೌಟ್ ಎಕ್ಸ್ಪ್ಯಾಂಡಿಂಗ್. ಇಟ್ ಇಸ್ ಅಂಡರ್ಸ್ಟುಡ್, ವಿತೌಟ್ ಎಕ್ಸ್ಪ್ಯಾಂಡಿಂಗ್ prove that determinant of 2, 7, 65 and 3, 8, 75 and 5, 9, 86 is equal to 0. ಎಕ್ಸ್ಪಾನ್ಷನ್ ಮಾಡದೇನೆ ಇದನ್ನು 0 ಅಂತ ತೋರಿಸ್ಬೇಕು. ಈಗ ನೋಡಿ, ಇದು ಈ ಟರ್ಮ್ಸ್ಗೂ ಏನೋ ಸಿಮಿಲಾರಿಟೀಸ್ ಇದೆ. 65ಗೂ ಮತ್ತು 27ಗೂ ಒಂದು ರೀತಿಯ ಸಿಮಿಲಾರಿಟೀಸ್ ಇದೆ ಅಂತ ನೋಡೋಣ. ಆ್ಯಕ್ಚುಲಿ 2 + 7 ಅಂತ ತಗೊಂಡ್ರೆ ಅದು 9 ಆಗುತ್ತೆ. ಸೊ ನಾವು ವಿ ಹ್ಯಾವ್ ಟು ಥಿಂಕ್, ಈಗ ಇವು 0 ಆಗಬೇಕಂದ್ರೆ ಕಾಲಮ್ಸ್ ಐಡೆಂಟಿಕಲ್ ಆಗಿರಬೇಕು ಅಥವಾ ರೋಸ್ ಐಡೆಂಟಿಕಲ್ ಆಗಿರಬೇಕು, ಹೀಗೆ. ಸೊ ಈಗ ನಾವು ಇದನ್ನು ನೋಡಿದಾಗ ಏನಾಗುತ್ತೆ, ಕಾಲಮ್ 1ಗೆ ನೋಡಿ, ಇದು ಇಫ್ ಯು ಟೇಕ್ ದಿಸ್ ಕಾಲಮ್, ಈಗ ನೋಡಿ ಇದು 7 9 ಜಾ 63 ಪ್ಲಸ್ 2 ಏನಾಗುತ್ತೆ, 65 ಆಗುತ್ತೆ. ಹಾಗೆ ಇದನ್ನು 8 9 ಜಾ 72 ಪ್ಲಸ್ 3 75 ಆಗ್ತಾ ಇದೆ. ಸೊ ಅಂದರೆ ಇದು ಕೂಡ 9 9 ಜಾ 81 ಪ್ಲಸ್ 5 86 ಆಗ್ತಾ ಇದೆ. ದಟ್ ಮೀನ್ಸ್, ಸೊ ವಾಟ್ ವಿ ಹ್ಯಾವ್ ಟು ಡೂ ನಾವು, ಕಾಲಮ್ 1 ಅನ್ನು ಚೇಂಜ್ ಮಾಡೋಣ. ಕಾಲಮ್ 1ಗೆ ನಾವು ಕಾಲಮ್ 2 9ಇಂದ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡೋಣ. ಅಬ್ಸರ್ವ್ ದಟ್, ಕಾಲಮ್ 1ಗೆ ನಾವು ಕಾಲಮ್ 2 ಅನ್ನು ಆ್ಯಡ್ ಮಾಡ್ತಾ ಇದ್ವಿ, ಹೇಗೆ, 9ಇಂದ ಮಲ್ಟಿಪ್ಲೈ ಮಾಡಿ. ಇಲ್ಲೇ ನಾವು ನೋಡಿದ್ವಿ, ಈಗ ಕಾಲಮ್ 2ಗೆ 9ಅನ್ನು ಮಲ್ಟಿಪ್ಲೈ ಮಾಡಿ ಕಾಲಮ್ 1ಗೆ ಆ್ಯಡ್ ಮಾಡಿದ್ರೆ 65 ಬರುತ್ತೆ. ಸೊ ವಾಟ್ ದಿಸ್ ವಿಲ್ ರೆಡ್ಯೂಸಸ್, ಇದೇನು ರೆಡ್ಯೂಸ್ ಮಾಡುತ್ತೆ. ಸೊ ದೇರ್ ಫೋರ್ LHS ಇಸ್ ಈಕ್ವಲ್ ಟು, ಸೊ ಏನಾಗುತ್ತೆ, 7 × 9 63 ಪ್ಲಸ್ 2 65. ವಿ ಆರ್ ಗೆಟಿಂಗ್ 7 65. ನೋಡಿ, ಫಸ್ಟ್ ಕಾಲಮ್ ಆ್ಯಂಡ್ ಥರ್ಡ್ ಕಾಲಮ್ ಆರ್ ಐಡೆಂಟಿಕಲ್. 8 9 ಜಾ 72 ಪ್ಲಸ್ 3 ಅಂದರೆ 75 and 8 75 and 9 9 ಜಾ 81 plus 5, that is 86 and 9 86. So observe that column 1 and column 2 are identical. So write the reason column 1 and column 3 are identical. ಹಾಗಾಗಿ
ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ 0. ಹೀಗೆ ನಾವು ಈ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸನ್ನು ಹೀಗೆ ನಾವು ಬಳಸ್ಕೊಳ್ತಾ ಇದ್ದೀವಿ. ಯೂಸಿಂಗ್ ದ ಪ್ರಾಪರ್ಟೀಸ್ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ದ ಡಿಟರ್ಮಿನೆಂಟ್ ಆ್ಯಂಡ್ ವಿತೌಟ್ ಎವ್ಯಾಲ್ಯೂಯೇಟಿಂಗ್. ಅದೇ ರೀತಿ ಈಗ ಇನ್ನೊಂದು ನೋಡಿ ಪ್ರಾಬ್ಲಮನ್ನು ನಾವು ತೆಗೆದುಕೊಂಡೋಣ. ಮತ್ತು ಈ ಪ್ರಾಬ್ಲಮ್ನಲ್ಲಿ ವಿತೌಟ್ ಎಕ್ಸ್ಪ್ಯಾಂಡಿಂಗ್ ಪ್ರೂವ್ ದಟ್ ಡಿಟರ್ಮಿನೆಂಟ್ ಆಫ್ 1 BC A B plus C 1 CA B C plus A 1 AB C of A plus B equals 0. ಸೊ ಈ ಪ್ರಾಬ್ಲಮ್ನಲ್ಲಿ ನಾವು ತಕ್ಷಣ ಯೋಚನೆಗೆ ಬರೋದಂತಂದರೆ ಈಗ ಇವೆರಡನ್ನ 0 ಮಾಡಿಕೊಳ್ಬೇಕು ಅಂತ. ಅಂದರೆ ದಿಸ್ ಮೇಕಿಂಗ್ ದೀಸ್ ಟು ಎಲಿಮೆಂಟ್ ಆಸ್ 0, ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ 0 ಆಗ್ಬೋದೇನೋ ಅಂತ. ಆದರೆ ಇಲ್ಲಿ ಬಿಫೋರ್ ಡೂಯಿಂಗ್ ದ್ಯಾಟ್ ರಿಮೆಂಬರ್ ಒನ್ ಥಿಂಗ್, ಆ್ಯಕ್ಚುಲಿ ಇಲ್ಲಿ ನಮಗೆ ಆ ಥರ ಮಾಡೋದ್ರ ಬದಲು ನಮಗೆ ಎಲ್ಲಾದರೂ ಕಾಮನ್ ಫ್ಯಾಕ್ಟರ್ ಸಿಗುತ್ತಾ ಅಂತ ನಾವು ಯೋಚನೆ ಮಾಡಬೇಕು. ಯಾಕೆಂದರೆ ಬಿಫೋರ್ ಮೇಕಿಂಗ್ ಎನಿ ಟು ಎಲಿಮೆಂಟ್ಸ್ ಆಸ್ 0, ಬಟ್ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಅಬ್ಸರ್ವ್ ದಟ್ ವೆದರ್ ವಿ ಗೆಟ್ ಎ ಕಾಮನ್ ಫ್ಯಾಕ್ಟರ್ ಇನ್ ಎನಿ ರೋ ಆರ್ ಕಾಲಮ್ ಬೈ ಮೇಕಿಂಗ್ ಎನಿ ಆಪರೇಷನ್ಸ್. ಹಾಗಾಗಿ ನಾವು ಆ ಥರ ನಾವು ಈ R2 ಅನ್ನು R2 - 1 ಈಗಾಗಲೇ ಹಿಂದಿನ ಪ್ರಾಬ್ಲಮ್ಸಲ್ಲಿ ನಾವು ಮಾಡಿದ್ವಲ್ಲ, R2 - R1 R3 - R1 ಅಂತ ತಗೊಂಡು ಮಾಡಿದ್ವಲ್ವಾ, ಹಾಗೆ ಮಾಡೋದ್ರ ಬದಲು ಈಗ ನೋಡಿ ಈ ಟರ್ಮ್ಸ್ ಏನಿದೆ AB ಪ್ಲಸ್ AC ಅಂತ ಆಗುತ್ತೆ. ಇದನ್ನು ಎಕ್ಸ್ಪಾನ್ಷನ್ ಮಾಡಿದಾಗ AB ಪ್ಲಸ್ AC ಅಂತ ಆಗುತ್ತೆ. ಇದಕ್ಕೆ BC ಅನ್ನು ಸೇರಿಸಿದ್ರೆ ಏನಾಯಿತು ನೋಡಿ, ಈ ಸೆಕೆಂಡ್ ರೋ ಕಾಲಮ್ ಟರ್ಮ್ಸ್ ಅನ್ನು ತಗೊಂಡ್ರೆ ಪ್ಲಸ್ BC ಆಗುತ್ತೆ. ಅದೇ ಥರ ಈ ಟರ್ಮ್ಸನ್ನು ನೋಡಿ BC ಪ್ಲಸ್ BA ಈಗ ಇದನ್ನು ಟರ್ಮ್ಸನ್ನು ಸೇರಿದ್ರೆ ಏನಾಯಿತು ಪ್ಲಸ್ CA ಅಂತ ಆಯಿತು. ಸಿ ಅಬ್ಸರ್ವ್ ದೀಸ್ ಟೂ ಟರ್ಮ್ಸ್. ಸೊ ವಾಟ್ ವಿ ಆರ್ ಗೆಟಿಂಗ್ AB ಪ್ಲಸ್ BC ಪ್ಲಸ್ CA. ಹಾಗಾಗಿ ನಮಗೆ ಇಲ್ಲೂ ಕೂಡ ಅದೇ ರೀತಿಯ ಕಾನ್ಸೆಪ್ಟ್ ಬರುತ್ತೆ. ಸೊ ಅಂದರೆ ಈಗ ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ. ಸೊ ವಾಟ್ ವಿ ಹ್ಯಾವ್ ಟು ಡೂ ನಾವು, ಕಾಲಮ್ 3ಗೆ ಕಾಲಮ್ 2 ಅನ್ನು ಆ್ಯಡ್ ಮಾಡಿ ವಿ ಆರ್ ಗೆಟಿಂಗ್ ಕಾಮನ್ ಫ್ಯಾಕ್ಟರ್. ಸೊ ಈಗ ನಾವು LHS ಅನ್ನು ಹಾಗೆ ನಾವು ತೆಗೆದುಕೊಂಡಾಗ LHS ತಗೊಂಡ್ಕೊಂಡಾಗ ಏನಾಗುತ್ತೆ 1 1 1. ಸೊ BC CA AB, ಕಾಲಮ್ 3ಗೆ ಕಾಲಮ್ 2 ಆ್ಯಡ್ ಮಾಡ್ತಾ ಇದ್ದೀವಿ ನಾವು, AB ಪ್ಲಸ್ AC ಮಲ್ಟಿಪ್ಲೈಯಿಂಗ್ ಬೈ A ಆ್ಯಂಡ್ ಆ್ಯಡಿಂಗ್ ಕಾಲಮ್ 2 BC. ಹಾಗೆ ಇದು BC ಪ್ಲಸ್ BA ಪ್ಲಸ್ CA, ಹಾಗೆ ಇದು CA ಪ್ಲಸ್ CB ಪ್ಲಸ್ AB, ಕಾಲಮ್ 2 ಅನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ನಾವು ವಾಟ್ ವಿ ಆರ್ ಗೆಟಿಂಗ್, ಸೊ ದಿಸ್ ಟರ್ಮ್ಸ್ ಆರ್ ಸೇಮ್, AB ಪ್ಲಸ್ BC ಪ್ಲಸ್ CA. Taking common factor AB plus BC plus CA, we are getting 1 1 1 BC CA AB 1 1 1. ಸೊ ಈಗ ಏನಾಯಿತು ನಮಗೆ, ಫಸ್ಟ್ ಕಾಲಮ್ ಆ್ಯಂಡ್ ಥರ್ಡ್ ಕಾಲಮ್ ಆರ್ ಐಡೆಂಟಿಕಲ್. ಸೊ ಫಸ್ಟ್ ಆ್ಯಂಡ್ ಥರ್ಡ್ ಕಾಲಮ್ ಆರ್ ಐಡೆಂಟಿಕಲ್. ಯು ಹ್ಯಾವ್ ಟು ಗಿವ್ ದ ರೀಸನ್ ಆರ್ ಐಡೆಂಟಿಕಲ್. ಹಾಗಾಗಿ we are getting AB plus BC plus CA into determinant of this will be 0, that is equal to 0. ಸೊ ನಾವು ಈಗ ಪ್ರಾಪರ್ಟಿಯನ್ನು ಕಾಮನ್ ಫ್ಯಾಕ್ಟರ್ ತಗೊಂಡು ನಾವು ಎವ್ಯಾಲ್ಯೂಯೇಟ್ ಮಾಡಿದ್ವಿ. ಅದೇ ಥರ ಈಗ ನೋಡಿ ಈ ಇನ್ನೊಂದು ಪ್ರಾಬ್ಲಮ್ನಲ್ಲಿ ಈಗ ನಾವು ವಿತೌಟ್ ಎಕ್ಸ್ಪ್ಯಾಂಡಿಂಗ್ ಪ್ರೂವ್ that determinant of x plus y, y plus z, z plus x, z x y 1 1 1 is equal to 0 ಅಂತ. ಈಗ ನಾವು ಈ ಪ್ರಾಬ್ಲಮ್ನಲ್ಲಿ ನೋಡಿ ಇದೇ ರೀತಿಯ ಸಿಮಿಲರ್ ಪ್ರಾಬ್ಲಮ್. ಈಗ ನೋಡಿ ಈಗ ಇದಕ್ಕೆ ನಾವು z ಅನ್ನು ಆ್ಯಡ್ ಮಾಡಿದ್ರೆ ಇದೇನಾಯಿತು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಆಯಿತು. ಇದಕ್ಕೆ ನಾವು ಎಕ್ಸ್ ಅನ್ನು ಆ್ಯಡ್ ಮಾಡಿದ್ರೆ ಏನಾಯಿತು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಆಯಿತು. ಇದಕ್ಕೆ ವೈ ಅನ್ನು ಆ್ಯಡ್ ಮಾಡಿದ್ರೆ ಏನಾಯಿತು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಆಯಿತು. ಅಂದರೆ ಈಗೇನಾಯಿತು ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ ನಮಗೆ. ಸೊ ನಮಗೇನು ಮಾಡಬೇಕೀಗ, ಕಾಲಮ್ 1ಗೆ ರೋ ಒನ್ನಿಗೆ
ರೋ 2 ಅನ್ನು ಆ್ಯಡ್ ಮಾಡಿ. ನಾವು ದಿಸ್ ಥಿಂಗ್ ZXY ಅನ್ನು ರೋ 1 ಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ದಟ್ LHS is equal to X plus Y plus Z and Y plus Z plus X and Z plus X plus Y. Then this is Z, this is X, this is Y. Now we are having 1 1 1. So ಈಗ X plus Y plus Z is a common factor in the first row. Therefore X plus Y plus Z taking common factor, and this is 1 1 1 and Z X Y 1 1 1. So again we are having first row and the third row are identical. Therefore the value of the determinant is 0, because first row are take like this, R1 and R3 are identical. So A plus B, X plus Y plus Z multiplied by the 0 is equal to 0. So this problem, without expanding, prove that determinant of 0 A minus B minus A 0 minus C BC 0 equals 0. So now consider this determinant as del, as a determinant 0 A minus B minus A 0 minus C B C 0. Now ಈಗ for this del determinant, now consider take minus 1 from common factor from each R1 R2 and R3. ಈಗ ಇದರಲ್ಲಿ -1 ಅನ್ನುವಂಥ ಕಾಮನ್ ಫ್ಯಾಕ್ಟರ್ನ ತಗೊಳ್ಬೇಕು. ಈಗ -1 ಅಂತಂದ್ರೆ, see the thing is here we can write this 0. A can be written as del. I am going to write once again. A can be written as -1 into minus A, because -1 into minus A is minus A, and this is minus B, this is minus A 0 minus C, and minus B can be written as -1 into minus B, and this is -1 into minus C and 0. See, when you take -1 common factor from each row, andre taking -1 from the R1. So let us write here -1 from the R1. R1 ನಲ್ಲಿ ನೀವು -1 ಹೊರಗಡೆ ತಕೊಂಡ್ರೆ 0, it is 0, and ಇಲ್ಲಿ -1 ಹೊರಗಡೆ ಬಂತಲ್ವಾ, so the remaining term is minus A, and here minus B means this is -1 into B, so -1 taking outside, this will be B. Similarly, taking -1 from the R2, so here this is minus A means this is -1 into -1 into A, so taking -1 outside, this is A and this is 0. Minus C also -1 into C, -1 into C is minus C, so -1 is taken outside, therefore it is C. Now this -1 taking outside, this is -1 and remaining term is B, minus B. So here also -1 is taken outside, this is minus C, 0. Now, so therefore we are taking, actually this must be rectified here. So this is okay, because when taking -1 from the R2 also, let us rewrite this -1. So the remaining term is -1, this is B is here, -1 into minus B, so we have to take minus B, and -1 into minus C, this is minus C and 0. So now this term -1 into -1 into -1, so
minus 1 into minus 1 into minus 1 is minus. So determinant of 0 minus a, b, a 0, c, and this is minus b minus c 0. Now I will interchange the rows into columns. You know that the value of the determinant does not change if its rows and columns are interchanged. This is the property that we know in the previous classes. Columns are interchanged. ಹಾಗಾಗಿ ವ್ಯಾಲ್ಯೂ ಬದಲಾವಣೆ ಆಗಲ್ಲ. ಕಾಲಮ್ಸ್ ಅನ್ನ ರೋಸ್ಗೆ ಅಥವಾ ರೋಸ್ ಅನ್ನ ಕಾಲಮ್ಸ್ಗೆ. ಸೊ ಮೈನಸ್ ಹಾಗೆ ಇಟ್ಕೊಳ್ಳೋಣ. ಸೊ ಐ ಆಮ್ ರೈಟಿಂಗ್ ದಿಸ್ ಕಾಲಮ್ಸ್ ಇಂಟು ರೋಸ್, 0 rows into columns, 0 minus a, b. So I am writing this row into column like here, and this is a 0 c and minus b minus c 0. So now what we are getting here, this is equal to minus, this is 0 a minus b. This is same as 0 a minus b del. See, observe this, 0 a minus b del, minus a 0 minus c, b c 0. See what we are having, see minus b minus c. See the thing is here, minus b minus del is minus b minus c. So here observe that this is exactly same as del. So we are getting del equals minus del. So we have taken del, but we are getting minus del later. So taking to the left hand side, so that will be 2 del is equal to 0. Thus that implies del is equal to 0. See, from this we come to the conclusion using the property of determinants. So the determinant is the determinant of this, that is 0 a minus b, a minus a 0 minus c, b c 0 is equal to 0. See, one thing you have to observe here in this determinant, the elements of the principal diagonal are 0. The elements of the principal diagonal are 0, and the elements above the principal diagonal, see, observe that a minus b minus c minus a b c, they are same but changes in sign. Observe that this is a, here minus a, this is b and here is minus b, and this is c, here is minus c. They are same but changes in its sign. So where we will observe this idea, actually in a skew symmetric matrix. So it is a determinant of the skew symmetric matrix. So what is the idea of the skew symmetric matrix? So in a skew symmetric matrix, the elements of the principal diagonal are 0, and the elements above the principal diagonal are same as the below the principal diagonal, but they are changes in its sign. So therefore here we come to the conclusion that the determinant of the skew symmetric matrix, the determinant of the skew symmetric matrix of odd order, actually this is a skew symmetric matrix of odd order 3, that is 0. So whatever the skew symmetric matrix of odd order, you will get 0. So one thing you can observe from this point, we can conclude one note, that as determinant of skew symmetric matrix of odd order is 0. But even order is not 0. Suppose if you take A as a matrix, skew symmetric matrix, elements 0 0, this is minus 2, I will write this as 2. This is a skew symmetric matrix of order 2.
If you take determinant of this, A is determinant of 0 to minus 2, 0. See what we are getting? 0 minus of 2 into minus 2 is minus 4. We are getting plus 4. So we are not getting determinant of A 0 for even order. But whatever the odd order determinant of odd order matrix, Q symmetric matrix of odd order, that is always 0. For example, suppose if you take the idea of this is, I will be taking that 0, 2, minus 3, this is, and this is 0, and this is 0. Let us rewrite, evaluate for verification, just for verification. This is minus 3, and this will become 3, and this is so minus 2, and this is 5, and this is minus 5. So when you evaluate this, you are getting, you must get 0. See, just I am taking this, expanding along the first column. So this is plus, minus, plus. So this is plus 0. No need to write the expression after 0. Next, taking minus of this is 2 into determinant of this 2 lies in the expansion, 2 lies in the first row and the second column. Leaving those elements, we shall write it directly minus 2, 0, that is 0, and 3 into 5 is minus 15. And next is this one, plus into minus 3, plus into minus 3, this is the sign, and plus into minus 3. So minus 3 lies in the first row and the third column, and now we have to take the determinant of these elements. So minus 2 into minus 5, that is 10 minus 0. So now this is 0, 0 minus 2 into minus 15, and this is plus minus 3 into minus 10 is minus 30. Minus 3 into 10 is minus 30. So this is minus 2 into minus 15 is plus 30, and this is minus 30. So we are getting 0. So determinant of the skew symmetric matrix of odd order. This is also determinant of the skew symmetric matrix. So determinant of skew symmetric matrix of odd order is always 0. So from this problem, we come to the one important conclusion. Any skew symmetric matrix, if you consider any skew symmetric matrix of odd order, the determinant of that will be always 0. So now consider this problem, this one, without expanding to that determinant of minus a square ab ac ba minus b square bc ca cb and minus c square. That is CB, rewrite it correctly, okay, is equal to 4 into a square, b square, c square. Now, see, when you take this problem, let's take as a del as determinant of minus a square, ab, ac, ba, minus b square, bc, ca, cb, minus c square. Now, each row contains common factor. Observe here, first row contains common factor A, second row contains common factor B, and third row contains common factor C. So taking A, B, C as common factor,
common factor from R1, R2 and R3. So now taking the common factor R1 and R2 and R3, so taking the common factor from, I will be writing this here A from the first row. So this is minus A and this is B and C because we have taken common factor from the first row. Then taking the common factor B from the second row, this is A minus B C. Taking the common factor C from the third row, C I am writing outside here, CA is A here, this is B and this is minus C. So now the determinant is this one, ABC is taken as a common factor outside. Now again, so what we observe here, so in the first column we are having A, B in the second column, C in the third column. So taking it outside, again taking ABC as common factor from C1, C2 and C3. So we have equals ABC into, so taking the common factor from the first column, that is A, here is minus 1, 1, 1. Taking the common factor from the second column B, 1, minus 1, 1. C from the third column, 1, 1, minus 1. Now here this will be equal to A square, B square, C square because we have ABC into ABC. Now that is minus 1, 1, 1, 1 minus 1, 1, 1, 1 minus 1. Now from this, now let's make our previous operation, that let's make these two elements as 0. So ಇದನ್ನ ಇವೆರಡನ್ನ 0 ಮಾಡಬೇಕು ಅಂತಂದ್ರೆ ಈಗ ನಾವು what we have to do now, ಈಗ ಇದು 0 ಆಗಬೇಕು ಅಂತಂದ್ರೆ let's change R2 change ಆಗಬೇಕು. Don't think the remaining terms, only make these elements, two elements as 0. Making R2, taking R2, so R2 ಅನ್ನ ನಾವು R1 ಇಂದ subtract ಮಾಡೋಣ. So subtracting from R1, ಇಲ್ಲಿ subtracting from R1 ಅಂತ ತಗೊಂಡ್ರೆ ನೋಡಿ ಇಲ್ಲಿ ಏನಾಯಿತು, 1 minus of minus 1 ಅಂತಂದ್ರೆ this will become, because this is minus 1, right? So 1 minus of minus 1 ಅಂತಂದ್ರೆ it will become 2, it will not become 0. So therefore, so the one observation we have to think here, we have to take not R2 minus R1, it should be R2 plus R1. ಅವಾಗ ಏನಾಗುತ್ತೆ, this is 1 plus minus 1 ಆಗುತ್ತೆ, it will become 0. ಅದು ಗಮನದಲ್ಲಿ ನೋಡ್ಬೇಕಂದ್ರೆ ಇಲ್ಲಿ 1 ಇಲ್ಲ, ಇಲ್ಲಿ minus 1 ಇದೆ, here we have minus 1 here. So similarly we have to take R3 changes into R3 plus R1. So ಇಲ್ಲಿ ಇವೆರಡು 0 ಆಗುತ್ತೆ ಹೀಗೆ ಮಾಡೋದ್ರಿಂದ. ಸೊ ನೋಡಿ ಈಗ this is equal to A square, B square, C square. Now minus 1, 1, 1. Now this will become, ಈಗ ನಾವು ಈಗ ಸೆಕೆಂಡ್ ರೋ ಅನ್ನ ಫಸ್ಟ್ ರೋಗೆ ಆ್ಯಡ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ 1, ದಿಸ್ ಇಸ್ 1, ಸೆಕೆಂಡ್ ರೋ ಅನ್ನ ಫಸ್ಟ್ ರೋಗೆ ಆ್ಯಡ್ ಮಾಡಿದ್ರೆ ಏನಾಯ್ತು, ಈಗ 1 ಪ್ಲಸ್ ಮೈನಸ್ 1, ಹಿಯರ್ ಆಲ್ಸೋ minus 1 plus 1, 1 plus 1. ಹಾಗೆ ಇಲ್ಲಿ R3 ಅನ್ನ 1 plus minus 1, 1 plus 1 and this is minus 1 plus 1, minus 1 plus 1. So that will be equal to A square, B square, C square, determinant of minus 1, 1, 1. So this will become 0, this is also 0 and this is equal to 2 and this is 0, this is 2, this is 0. Observe that this is 0 now. So ಈಗ ಇಲ್ಲಿ now we have to consider this expanding, ಈಗ ನಾವು expand ಮಾಡ್ಬೋದು, ಈಸಿ ಆಗುತ್ತೆ.
expanding along C1, expanding along column 1. ಸೊ ಕಾಲಮ್ ಇಂದ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಸೈನ್ ಸ್ಕೀಮ್ ಏನಾಗುತ್ತೆ ಇಲ್ಲಿ, this is plus, this is minus, this is plus. So here we have to take the sign here, plus minus 1 into determinant of, so 1 lies in the, minus 1 lies in the first column and the first row. So leaving the elements, so we have to take this one 0 to 20, that is 0 minus 2 into 2, this 2 into 2 4, 0 into minus 4. The remaining elements is 0, so that is minus 0 plus 0. So therefore this you can write minus 1 into minus 4 is plus 4. So before that you have to take this one as a square, b square, c square. So we have expanded the determinant lines. So this is a square, b square, c square, and minus 1 into minus 4. So that is equal to 4 into a square, b square, c square. ಹೀಗೆ ನಾವು ಕೆಲವು ಈಗ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಈ ರೀತಿಯಾದ ಕೆಲವು ಬೇರೆ ರೀತಿಯಾದ ಹಿಂದಿನ ಕ್ಲಾಸ್ಗಳಿಗಿಂತಲೂ ಕೂಡ ನಾವು ಬೇರೆ ರೀತಿಯಾದ ಪ್ರಾಬ್ಲಮನ್ನು ನಾವು ತಗೊಂಡ್ವಿ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಜಸ್ಟ್ ವಿ ಡಿಡ್ ವಾಟ್ 1 1 1, ಫಸ್ಟ್ ಕಾಲಮ್ 1 1 ಇದ್ದರೆ ಏನು ಮಾಡಬೇಕು, ಹಾಗೆ ಫಸ್ಟ್ ರೋ 1 1 ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ಆ ಥರ ಇಲ್ಲದೇನೆ ಬೇರೆ ರೀತಿಯಾಗಿದ್ದರೆ ಅಂದರೆ ವಾಟ್ ಆಪರೇಷನ್ಸ್ ವಿ ಡಿಡ್ ಹಿಯರ್ ಇನ್ ದಿಸ್ ಕ್ಲಾಸ್, R1 ಅನ್ನು R1 ಪ್ಲಸ್ R2 ಪ್ಲಸ್ R3 ಅಂತ ತಗೊಂಡು ಕೊನೆಗೆ ನಾವು ಕಾಮನ್ ಫ್ಯಾಕ್ಟರ್ ತಗೊಂಡು ನೆಕ್ಸ್ಟ್ ವಿ ಮೇಡ್ ಆನ್ ಆಪರೇಷನ್ C1 C2 ಚೇಂಜ್ಡ್ ಇಂಟು C2 ಮೈನಸ್ C1 ಆ್ಯಂಡ್ C3 ಚೇಂಜ್ಡ್ ಇಂಟು C3 ಮೈನಸ್ C1 ಇದನ್ನು ಯೂಸ್ ಮಾಡಿದ್ವಿ. ಹಾಗೆ ಕಾಲಮ್ 1 ಯೂಸ್ ಮಾಡಿದಾಗ ಕಾಲಮ್ 1ಗೆ ಕಾಲಮ್ 2 ಕಾಲಮ್ 3 ಅನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ವಾಟ್ ವಿ ಮೇಡ್ ದ ಆಪರೇಷನ್ R2 ಅನ್ನು ಚೇಂಜ್ ಮಾಡಿದ್ವಿ, R2 ಮೈನಸ್ R1 ಆ್ಯಂಡ್ R3 ಅನ್ನು R3 ಮೈನಸ್ R1 ಅಂತ ಚೇಂಜ್ ಮಾಡಿದ್ವಿ. These are some of the important problems which is to be asked for 4 marks in the examination also. So let's consider some more other problems other than this type in the next video.